ಟಿಪ್ಪು ಜಯಂತಿ ಹಿನ್ನೆಲೆ ಇಂದು ಶ್ರೀರಂಗಪಟ್ಟಣ ತಾಲೂಕಿನ ಗುಂಬಸ್ನಲ್ಲಿರುವ ಟಿಪ್ಪು ಸಮಾಧಿಗೆ ಶಾಸಕ ಹಾಗೂ ವಕ್ಫ್ ಕಮಿಟಿ ಅಧ್ಯಕ್ಷ ತನ್ವೀರ್ ಸೇಠ್ ನೇತೃತ್ವದಲ್ಲಿ ಚಾದರವನ್ನ ಹೊದಿಸಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಸರ್ಕಾರದಿಂದ ನಾವು ಟಿಪ್ಪು ಜಯಂತಿಯನ್ನ ಮಾಡಿ ಎಂದು ಕೇಳಿರಲಿಲ್ಲ. ಆದರೆ ಟಿಪ್ಪು ಜಯಂತಿ ಮಾಡಲು ಶುರುವಾಗಿದ್ದರಿಂದ ವಿವಾದಾತ್ಮಕ ವ್ಯಕ್ತಿಯಾಗಿಯೇ ಮಾಡಲಾಗಿದೆ. ಇದರಿಂದಾಗಿ ಸಮಾಜದಲ್ಲಿ ಟಿಪ್ಪು ಹೆಸರಿಗೆ ಕಳಂಕ ಬರುವುದು ಬೇಡ. ನಾವೆಲ್ಲರೂ ಸ್ವಾಮರಸ್ಯದಿಂದ ಬದುಕೋಣ ಎಂದರು. ಈ ಹಿಂದೆಯೂ ಕೂಡ ನಾನು ಅನೇಕ ಬಾರಿ ಇದನ್ನ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಟಿಪ್ಪು ಸುಲ್ತಾನ್ ಅವರ ಅಭಿಮಾನಿ ಬಳಗ ಕೇವಲ ಶ್ರೀರಂಗಪಟ್ಟಣ ಅಥವಾ ಗುಂಬಜಲ್ಲಿ ಅಥವಾ ಗಂಜಾಂನಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ಉದ್ದಕ್ಕೂ, ದೇಶದ ಉದ್ದಕ್ಕೂ, ಈ ಪ್ರಪಂಚದ ಉದ್ದಕ್ಕೂ ಅವರ ಅಭಿಮಾನಿಗಳಿದ್ದಾರೆ. ಅವರು ಅವರ ಹಂತದಲ್ಲೇ ಟಿಪ್ಪು ಜಯಂತಿನ ಆಚರಿಸ್ತಾರೆ. ನಮಗೆ ಸರ್ಕಾರದ ವತಿಯಿಂದ ಆಚರಣೆ ಮಾಡುವಂಥದ್ದು ಅಗತ್ಯ ಇಲ್ಲ ಅಂತ ನಾನು ಬಹಳ ಹಿಂದೆಯಿಂದನೂ ಈ ಮಾತನ್ನ ಹೇಳಿದ್ದೇನೆ. ಯಾವತ್ತು ರಾಜ್ಯ ಸರ್ಕಾರ ಟಿಪ್ಪು ಜಯಂತಿಯನ್ನ ಮಾಡುವಂಥದಕ್ಕೆ ಮುಂದಾಗಿತ್ತು, ಆವತ್ತಿಂದನೇ ಟಿಪ್ಪು ಸುಲ್ತಾನ್ ಅವರ ಹೆಸರಿಗೆ ಕಲಂಕ ಮತ್ತು ದ್ವೇಷ ಹೆಚ್ಚಾಗ್ತಾ ಇರುವಂಥದ್ದು. ಅವರ ಸೇವೆ ಮತ್ತು ಅವರ ಚಿಂತನೆಗಳು ಅವರ ಪ್ರಾಂತ್ಯಕ್ಕೆ ಅಥವಾ ಅವರ ಜನರಿಗಾಗಿ ತನ್ನ 2 ಮಕ್ಕಳನ್ನ ಒತ್ತೆ ಇಟ್ಟು ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟೇ ಅಲ್ಲ, ಮೈಸೂರು ಮಹಾರಾಜರಿಗೆ ಕೊಟ್ಟಂತಹ ವಾಗ್ದಾನ ಅದನ್ನ ಅವರ ಸಾಯೋವರೆಗೂ ಅದನ್ನ ಮುಂದುವರಿಸ್ಕೊಂಡು ಹೋಗಿರುವಂಥದ್ದು ಇತಿಹಾಸಗಳಿವೆ. ಇವತ್ತು ಯಾವುದೇ ವಿಚಾರ ಕೇವಲ ಸಾರಿ ನೀವು ಸುಳ್ಳನ್ನ ಹೇಳಿದಂತಹ ಸಂದರ್ಭದಲ್ಲಿ ಅದನ್ನ ಸತ್ಯ ಆಗುತ್ತೆ ಅಂತ ಪರಿಕಲ್ಪನೆಯಲ್ಲಿ ಇರುವಂತವ್ರಿಗೆ ಇವತ್ತಲ್ಲ ನಾಳೆ ಸತ್ಯನೇ ಆಗಿರುತ್ತದೆ, ಸುಳ್ಳಾಗುತ್ತೆ. ಇವತ್ತು ಇಡೀ ತಮ್ಮ ಸಾಮ್ರಾಜ್ಯವನ್ನ ಶ್ರೀರಂಗಪಟ್ಟಣದಿಂದ 200 ಹಳ್ಳಿಗಳನ್ನ ಮೈಸೂರು ಮಹಾರಾಜರು ಹೈದರಾಲಿಗೆ ಕೊಟ್ಟಂತದ್ದು, ಅದನ್ನ ವಿಸ್ತರಿಸ್ತಾ ಸೇಲಂವರೆಗೂ, ಹೈದರಾಬಾದ್ವರೆಗೂ ಅವರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂಥದ್ದು ಸದಾ ಮೈಸೂರು ಸಾಮ್ರಾಜ್ಯವನ್ನು ಕಾಪಾಡಿಕೊಂಡೇ ಬಂದಿರುವಂಥದ್ದು. ಯಾವುದೇ ಸಂದರ್ಭದಲ್ಲೂ ಮೈಸೂರಿನ ಮೇಲೆ ಯಾರಿಗೂ ಕಣ್ಣು ಹಾಕುವಂಥದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ.